ಈಗಾಗಲೇ BTS ಅನ್ನುವಂತಹ ಒಂದು ಅತ್ಯದ್ಭುತ ಸಬ್ಜೆಕ್ಟ್ ಇರುವಂತಹ ಸಿನಿಮಾವನ್ನು ಕೊಟ್ಟಂತಹ ಕುಲ್ದೀಪ್ ಕಾರ್ಯಪ್ಪ ಡೈರೆಕ್ಟರ್ ನಿರ್ದೇಶನದ ನೋಡಿದವರು ಏನಂತಾರೆ ಅನ್ನುವಂತಹ ಇನ್ನೊಂದು ಸಿನಿಮಾ ಬಿಡುಗಡೆಗೆ ಈಗ ರೆಡಿ ಆಗ್ತಾ ಇದೆ. ಬನ್ನಿ, ಚಿತ್ರದ ನಿರ್ದೇಶಕರು ನಮ್ಮ ಜೊತೆ ಇದ್ದಾರೆ. ಬನ್ನಿ, ಸಿನಿಮಾದ ಬಗ್ಗೆ ಅವ್ರನ್ನ ಮಾತಾಡ್ತಾ ಹೋಗೋಣ. ಸರ್ ನಮಸ್ತೆ. ಸರ್ ನಮಸ್ತೆ ಸರ್, ಹೇಗಿದ್ದೀರಾ? ಚೆನ್ನಾಗಿದ್ದೀನಿ ಸರ್. ನೀವು? ಚೆನ್ನಾಗಿದ್ದೀನಿ ಸರ್. ನೋಡಿದವರು ಹೇಗಿದ್ದಾರೆ ಈ ಸಿನಿಮಾದ ಹೇಗಿದ್ದಾರೆ ಈ ಸಿನಿಮಾನ ಟ್ರೈಲರ್ ಆಗಿರ್ಬೋದು, ಸಾಂಗ್ ಅನ್ನ ನೋಡಿದಾಗ ಒಂದು ನಾರ್ಮಲ್ ಅಥವಾ ಒಂದು ಮಿಡ್ಲ್ ಕ್ಲಾಸ್ ಜನರಿಗೆ ತುಂಬಾ ಕನೆಕ್ಟ್ ಆಗುವಂತ ಒಂದು ಸಬ್ಜೆಕ್ಟ್, ಅಥವಾ ಇದು ನಿಮ್ಗೆ ಇಂತ ಒಂದು ಸಬ್ಜೆಕ್ಟ್ ನಿಮ್ಗೆ ಹೇಗೆ ಹೊಳಿತು, ಅಥವಾ ನಿಮ್ಮ ಏನಾದ್ರು ಅನುಭವದಿಂದ ಈ ಸಬ್ಜೆಕ್ಟ್ ಉಟ್ಕೊಳ್ತಾ? ಜನರಲ್ ಅಬ್ಸರ್ವೇಷನ್ ಸರ್. ನಾವ್ ಅಲ್ಲಲ್ಲಿ ನಮ್ ಲೈಫ್ ಅಲ್ಲಿ ಮತ್ತೆ ಹೊರಗಡೆ ಏನ್ ನೋಡ್ತೀವಿ, ಅದ್ರದ್ದು ಒಂದು ತುಣುಕೆ ಈ ಸಿನಿಮಾ. ನಮ್ಮಲ್ಲಿ ಎಲ್ಲರೊಳಗೂ ಇರ್ತಾರೆ ಸಿದ್ಧಾರ್ಥ್ ದೇವಯ್ಯ ಅಂತ ಕ್ಯಾರೆಕ್ಟರ್. ನಾವೆಲ್ಲ ಏನೋ ಮಾಡ್ಬೇಕು ಅನ್ಕೊಂಡಿರ್ತೀವಿ ಲೈಫ್ ಅಲ್ಲಿ, ಅಥವಾ ಒಂದ್ ಕೆಲ್ಸದಲ್ಲಿ ಇರ್ತೀವಿ. ನಾವ್ ಏನೇ ಮಾಡ್ತೀವಿ ಒಂದ್ ಖಾಲಿತನ ಕಾಡ್ತಾ ಇರುತ್ತೆ. ಎಲ್ಲಾ ಸರಿ ಇರುತ್ತೆ, ಏನೋ ಸರಿ ಇಲ್ಲ ಅನ್ಸ್ತಾ ಇರುತ್ತೆ. ಅದೆಲ್ಲದನ್ನ ಒಳಗೊಂಡಿರ್ತಕ್ಕಂಥವ್ರೆ ಸಿದ್ಧಾರ್ಥ್ ದೇವಯ್ಯ. ಹಾಗೆ ಇನ್ನು ಈ ಸಿನಿಮಾದಲ್ಲಿ ನಟಿಸಿರುವಂತಹ ನವೀನ್ ಶಂಕರ್ ಅವರು ಆಕ್ಚುಲಿ ಪಾತ್ರಗಳನ್ನ ಆಯ್ಕೆ ಮಾಡೋದ್ರಲ್ಲಿ ತುಂಬಾ ಚೂಸಿ ಅಂತ ಹೇಳ್ಬೋದು. ಹಾಗೆ ವಿಭಿನ್ನವಾದ ಪಾತ್ರಗಳನ್ನು ಕೂಡ ಮಾಡ್ತಾ ಇದ್ದವರು. ಸೊ ಈ ಸಿದ್ಧಾರ್ಥ ಅನ್ನುವಂತಹ ನಿಮ್ಮ ಪಾತ್ರಕ್ಕೆ ನವೀನ್ ಶಂಕರ್ ಅವರೇ ಬೇಕು ಅಂತ ಏನಕ್ಕೆ ಅನಿಸ್ತು? ಸರ್, ನಾನು ಮೊದಲು ಕತೆ ಬರೆದ ಮೇಲೆ ಒಂದು 2-3 ಜನ ನಟರ ಹತ್ರ ನಾನು ಇದನ್ನ ಡಿಸ್ಕಸ್ ಮಾಡಿದ್ದೆ ಕಥೆನ. ಬಟ್ ನಾನು ಹೇಳ್ತಾ ಇರೋದಕ್ಕೂ ಅವ್ರು ಪರ್ಸೀವ್ ಮಾಡ್ತಾ ಇದ್ದಿದ್ದಕ್ಕೂ ಒಂದು ಚಿಕ್ಕ ಅಂತರ ಇತ್ತು. ಆಮೇಲೆ ನನ್ನ ಸ್ನೇಹಿತರೊಬ್ರು ನವೀನ್ ಅವ್ರನ್ನ ಅದಕ್ಕೆ ಮುಂಚೆ ನೋಡಿದ್ದೆ, ಆಬ್ವಿಯಸ್ಲಿ ಗುಲ್ಟು ನೋಡಿದ್ದೆ. ಆಮೇಲೆ ನಾನು ಬರಹಗಾರನಾಗಿ ಒಂದ್ ಕಡೆ ಹೋಗ್ಬೇಕಾದ್ರೆ ನನ್ಗೆ ಅಲ್ಲಿ ದೂರದಲ್ಲಿ ಒಂದ್ ಕಡೆ ತೋರ್ಸೋರು. ನಾನ್ ಅಲ್ಲಿ ಟೀ ಕುಡಿಯೋಕ್ ಹೋಗ್ತಿದ್ದಾಗ ಅವ್ರು ಅಲ್ಲಿಗೆ ಟೀ ಕುಡಿಯೋಕ್ ಬರೋರು. ದೂರದಿಂದ ತೋರ್ಸಿದ್ರು ಗುಲ್ಟು ಹೀರೋ ಅಂತೆಲ್ಲ. ಅವಾಗ ಫುಲ್ ಕೂದಲೆಲ್ಲ ಬಿಟ್ಕೊಂಡೆಲ್ಲ ಇನ್ನೊಂದ್ ಸಿನಿಮಾಗ್ ಪ್ರಿಪೇರ್ ಆಗಿ. ಸೊ ಹಾಗೆ ನೋಡಿದ್ ಬಿಟ್ರೆ ಒಡನಾಟ ಇತ್ತಿಲ್ಲ. ನಂದು ಸ್ನೇಹಿತರೊಬ್ರು ಆಮೇಲೆ ನಾನು ಹುಡುಕ್ತಾ ಇರ್ಬೇಕಾದ್ರೆ ಈಗ ನವೀನ್ ಶಂಕರ್ ಅಂತ ಇದಾರಲ್ಲ, ಆಬ್ವಿಯಸ್ಲಿ ಗೊತ್ತು ಅಂತ, ಅವರು ಕತೆ ಚೂಸಿ ಒಂದ್ಸಲ ಹೇಳ್ತೀರಾ ಅಂತ. ದೆನ್ ಅವ್ರು ಒಪ್ಕೋತಾರೆ ಅಂತಂದ್ರೆ ಐ ಕುಡ್ ಇಮ್ಯಾಜಿನ್ ಅವ್ರು ಏನ್ ಮಾಡ್ಬಲ್ರು ಅನ್ನೋಂಥದ್ದು. ಹಾಗೆ ಅವ್ರಿಗೆ ನರೇಷನ್ ಮಾಡಿ ಆಮೇಲೆ ಇಬ್ರು ಮ್ಯೂಚುವಲಿ ಡಿಸ್ಕಸ್ ಮಾಡ್ಕೊಂಡು ಅವ್ರ ಕ್ಯಾರೆಕ್ಟರ್ನ ಹೇಗೆ ಪರ್ಸ್ಯೂ ಮಾಡಿದೆ, ಹೇಗೆ ನೋಡ್ತಾ ಇದ್ದಾರೆ, ನನ್ನ ದೃಷ್ಟಿಕೋನ ಏನಿದೆ, ಅವ್ರದ್ದೇನಿದೆ ಅಂತ ಹಾಗೆ ಬಂದಂಥದ್ದು. ಹಾಗೆ ಸಾಧು ಕೋಕಿಲ ಅವರು ಕೂಡ ಒಂದು ಹಾಡನ್ನು ಕೂಡ ಹಾಡಿದ್ದಾರೆ. ಅದು ಅತ್ಯದ್ಭುತವಾಗಿ ಬಂದಿದೆ ಕೂಡ. ಹಾಗೆ ಎಮೋಷನಲ್, ಒಂದು ಕನೆಕ್ಟ್ ಆಗುತ್ತೆ, ಜನರಿಗೆ ಬೇಗ ಟಚ್ ಆಗುತ್ತೆ ಅಂತ ಒಂದು ಹಾಡು, ಅವರು ಅದ್ಭುತವಾದ ಒಂದು ಹಾಡು ಕೊಟ್ಟಿದ್ದಾರೆ. ಸೊ ಅವ್ರ ಜೊತೆ ವರ್ಕ್ ಮಾಡಿದ ಒಂದು ಎಕ್ಸ್ಪೀರಿಯನ್ಸ್ ಅಥವಾ ಆ ಒಡನಾಟ ಹೇಗಿತ್ತು ಸರ್? ತುಂಬಾ ಅದ್ಭುತವಾಗಿತ್ತು. ಅಂದ್ರೆ ಒಂದು ನಮ್ಮ ಸೌಭಾಗ್ಯ ಏನ್ ಹೇಳ್ಬೋದು ಅಂತಂದ್ರೆ, ಒಂದು ಆಡೆಡ್ ಅಡ್ವಾಂಟೇಜ್ ನಮಗೆ. ನೀವೆಲ್ಲ ಸಾಂಗ್ ನ ಕೇಳಿಸ್ಕೊತಿರಲ್ಲ, ನಮ್ಗೆ ಸೌಭಾಗ್ಯ ಏನಂದ್ರೆ ನಾವು ಅವ್ರು ಹಾಡೋದನ್ನ ಸ್ಟುಡಿಯೋದಲ್ಲಿ ನೋಡಿದೀವಿ. ಅವರು ಸಾಂಗ್ ನ ಮೊದಲು ಕಳಿಸ್ಕೊಂತಾರೆ, ಹಾಡ್ನ ಕಳಿಸ್ಕೊಂಡು ಅವ್ರು 4-5 ದಿನ ಆ ಸಾಂಗ್ ಜೊತೆಗೇನೆ ಅವ್ರು ಟ್ರಾವೆಲ್ ಮಾಡ್ತಾರೆ. ಆಮೇಲೆ ಅವರು ಸ್ಟುಡಿಯೋಗ್ ಬಂದಾಗ್ಲೂ ಸಹ ಕುತ್ಕೊಂಡ್ಬಿಟ್ಟು ಲಿರಿಕ್ಸ್ ನ ಮತ್ತೆ ಕಾಂಟೆಕ್ಸ್ಟ್ ನ ಇದನ್ ಯಾಕೆ ಬರ್ದಿದ್ದಾರೆ ಅಂತ ಅರ್ಥೈಸ್ಕೊಂಡು ಅವ್ರು ಹಾಡ್ಬೇಕಾದ್ರೆ ಅವ್ರೊಂದು ಎಮೋಷನಲ್ ಆಗಿ ಅವರೇ ಒಂದು ಫೀಲ್ ಮಾಡಿ ಹಾಡ್ತಾರೆ. ಅದನ್ನ ನಿಜವಾಗ್ಲೂ ಕಣ್ಮುಂದೆ ನಾವು ಅದನ್ನ ಅಂದ್ರೆ ಹೇಳೋದಿಕ್ಕೂ ಆಗೋದಿಲ್ಲ. ಅದು ನಾನು ಏನೇ ಹೇಳಿದ್ರು ಅದು ಇದು ಅಂಡರ್ಸ್ಟೇಟ್ಮೆಂಟ್ ತರ ಇರುತ್ತೆ. ಅಷ್ಟೊಂದು ಅದ್ಭುತವಾಗಿ ಫೀಲ್ ಮಾಡ್ಕೊಂಡು ಹಾಡ್ತಾ ಇದ್ರು. ಸೊ ಅದನ್ನ ನಮ್ಗೆ ಒಂದು ಅರ್ಧಿ ವಾಯ್ಸ್ ಬೇಕು ಅಂತ ನನಗೆ ನನ್ನ ಮ್ಯೂಸಿಕ್ ಡೈರೆಕ್ಟರ್ಗೆ ಇದ್ದಿದ್ದು. ಅದಕ್ಕೆ ಫಸ್ಟ್ ಆಪ್ಷನ್ ಬಂದಿದ್ದು ಸಾಧು ಸಾರೇ. ಏನ್ ಹೇಳ್ತಾರೆ, ಬಿಕಾಸ್ ಅವ್ರು ತುಂಬಾ ಚೂಸಿ, ಎಲ್ಲ ಅಷ್ಟು ಹಾಡೋದಿಲ್ಲ ಅವರು. ಆಮೇಲೆ ಬಿಸಿ ಬೇರೆ ಇರ್ತಾರೆ ಅವರು ಆಕ್ಟಿಂಗ್ ಶೆಡ್ಯೂಲ್ ಅಲ್ಲಿ ಮತ್ತೆ ಬೇರೆ ಸಮಾಜಮುಖಿ ಕೆಲಸಗಳಲ್ಲಿ. ಅದ್ರ ನಡುವೆ ಅವ್ರದ್ದು ಸಿಗುತ್ತಾ ಅಂತ ಇದು ಮಾಡಿ ಹಾಡ್ತಾರ ಅಂತ ನೋಡ್ಕೊಂಡು ತುಂಬಾ ಒಳ್ಳೆ ಎಕ್ಸ್ಪೀರಿಯನ್ಸ್ ಇತ್ತು ಅವ್ರದ್ದು ಹಾಡ್ಬೇಕಾದ್ರೆ ನಾವಲ್ಲಿ ಇದ್ದಿದ್ದು. ಹಾಗೆ ಸಿನಿಮಾದಲ್ಲಿ ಇರುವಂತಹ ಒಂದು ವಿಡಿಯೋಗ್ರಫಿ, ಅದು ಕ್ಯಾಮರಾ ವರ್ಕ್ ನ ನೋಡಿದಾಗ ಅದು ಸಿನಿಮಾದ ಇನ್ನೊಂದು ಪ್ಲಸ್ ಪಾಯಿಂಟ್ ಅಂತ ಹೇಳ್ಬೋದು. ಅತ್ಯದ್ಭುತವಾಗಿ ಅವರು ಕೆಲಸ ಮಾಡಿದ್ದಾರೆ. ಅಶ್ವಿನ್ ಕೆನಡಿ ಅವರು ವರ್ಕ್ ಮಾಡಿದ್ದಾರೆ. ಸೊ ಅವರ ವರ್ಕ್ ಬಗ್ಗೆ ಆಗಿರ್ಬೋದು, ಅಥವಾ ಅವರ ನಿಮ್ಮ ಒಂದು ಕಾಂಬಿನೇಷನ್ ಯಾವ ತರ? ಅಶ್ವಿನ್ ಕೆನಡಿ, ನಾನು ಆಗ್ಲೇ ವೇದಿಕೆ ಮೇಲೆ ಹೇಳ್ದಾಗೆ, ನನ್ಗೆ ಇಬ್ರು ಇಲ್ಲ ಅಂದ್ರೆ ಆಡಿಯೋ ವಿಜುವಲ್ ಡಿಪಾರ್ಟ್ಮೆಂಟ್ ಅಲ್ಲಿ ಅಶ್ವಿನ್ ಕೆನಡಿ ಮತ್ತೆ ಮಯೂರೇಶ್ ಅಧಿಕಾರಿ. ಅಶ್ವಿನ್ ಅವ್ರದ್ದು ಲೈಟ್ ಸೆನ್ಸ್ ಮತ್ತೆ ಫ್ರೇಮಿಂಗ್ ಎರಡು ತುಂಬಾ ಬ್ಯೂಟಿಫುಲ್ ಆಗಿದೆ. ನನ್ಗೆ BTS ಅಲ್ಲೂ ನನಗೆ ಅವರೇ ಸಿನಿಮಾಟೋಗ್ರಫಿ ಮಾಡಿದ್ದು. ನಾನು BTS ಅಲ್ಲಿ ಎಸ್ಪೆಷಲಿ ಒಂದು ಗಾರ್ಬೇಜ್ ಆರ್ಟ್ ಕೊಟ್ಟಿದ್ದೆ, ಇಲ್ಲಿ ಎಲ್ಲ ಬ್ಯೂಟಿಫುಲ್ ಲ್ಯಾಂಡ್ಸ್ಕೇಪ್ಸ್ ಕೊಟ್ಟಿದ್ದೆ. ಎರಡನ್ನೂ ಅಷ್ಟು ಬ್ಯೂಟಿಫುಲ್ ಆಗಿ ಬ್ಯಾಲೆನ್ಸ್ ಮಾಡಿ ಕಥೆಗೆ ಏನ್ ಬೇಕು ಅಂತ ನೋಡ್ತಾರೆ. ಆಮೇಲೆ ಆ ಸೀನ್ಗೆ ಏನ್ ಲೈಟ್ ಬೇಕು, ಎಷ್ಟು ಬೇಕು, ಆಮೇಲೆ ಅವ್ರ ಕ್ಯಾಮರಾ ಸೆಲೆಕ್ಷನ್ ಅಷ್ಟೇ, ಈಗ ಸೀನ್ಗೆ ಯಾವ ಕ್ಯಾಮರಾ ಬೇಕು, ಹಾಗೆ ವರ್ಕ್ ಮಾಡುವಂತವ್ರು. ಇಟ್ ವಾಸ್ ಅನ್ ಅಮೇಸಿಂಗ್ ಎಕ್ಸ್ಪೀರಿಯನ್ಸ್ ಟು ವರ್ಕ್ ವಿತ್. ನಾವೆಲ್ಲ ಟ್ರೈಲರ್ ನೋಡಿದೀವಿ, ಸಾಂಗ್ ನೋಡಿದೀವಿ, ಹಾಗೆ ಸಿನಿಮಾವನ್ನು ಕೂಡ ನೋಡೋಕೆ ಕಾಯ್ತಾ ಇದ್ದೀವಿ ಸರ್. ಸಿನಿಮಾಗೆ ಒಳ್ಳೇದಾಗ್ಲಿ, ಒಂದು ಒಳ್ಳೆ ಸಕ್ಸಸ್ ನಿಮ್ಗೆ ಸಿಗ್ಲಿ ಅಂತ ನಾವು ನಮ್ಮ ಅಶ್ವವೇಗ ತಂಡದಿಂದ ಹಾರೈಸ್ತೀವಿ ಸರ್. ಒಳ್ಳೆದಾಗಿ. ಥ್ಯಾಂಕ್ ಯು ಸೋ ಮಚ್ ಸರ್. ಸೊ ಇದಾಗಿತ್ತು ಕುಲ್ದೀಪ್ ಕಾರ್ಯಪ್ಪ ಅವರ ಮಾತು. ವಿಡಿಯೋ ಜರ್ನಲಿಸ್ಟ್ ಶಿವಮೂರ್ತಿ ಜೊತೆ ಆರ್ಯನ್, ಅಶ್ವವೇಗ ನ್ಯೂಸ್.